ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ಹೈ ಡ್ರಾಮಾ ಬೇಕಿತ್ತ ಜೆಂಡೆ? ಯಾಕೆ ಶಾಕ್ ಆಯ್ತಾ? ಜೆಂಡೆ, ಮನುಷ್ಯನಿಗೆ ನೀರು ಕುಡಿಸ್ಬೋದು, ಆದ್ರೆ ಮೀನಿಗಲ್ಲ. ಜೆಂಡೆ, ನಿನ್ನ ನೆರಳು ನನ್ನ ಸೋಕಿದ್ರು ಸಾಕು, ಅದು ನೀನೇ ಅಂತ ನನಗೆ ಗೊತ್ತಾಗುತ್ತೆ. ಹೇಳು, ಯಾಕೆ ಹೀಗೆ ಮಾಡಿದೆ? ನಿನ್ನೆ ಕೇಳ್ತಾ ಇರೋದು. ಸುಮ್ಮನೆ ಇದ್ದು ನನ್ನ ಕೋಪನ ಜಾಸ್ತಿ ಮಾಡಿಸ್ಬೇಡ. ಹೇಳು, ಯಾಕೆ ಹೀಗೆ ಮಾಡಿದೆ? ಯಾಕೆಂದ್ರೆ ನಿನ್ನನ್ನು ಅನುವಿಂದ ಕಾಪಾಡೋಕೆ. ವಾಟ್? ಅನುವಿಂದನಾ? ಇಷ್ಟೆಲ್ಲ ಆಗ್ತಿರೋದು ನಿನ್ನ ಅನುವಿಂದಾನೆ. ನೀನು ಅವಳ ಪ್ರೀತಿಲಿ ನಿದ್ರಿಸಿದ್ ಸಾಕು. ಈಗಲಾದ್ರೂ ಎಚ್ಚರಾಗು, ಇಲ್ಲ ಅಂದ್ರೆ ನೀನ್ ನಾಶ ಆಗ್ಬಿಡ್ತೀಯ. ಜೆಂಡೆ, ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನು ಕೆಟ್ಟವನಾಗಬೇಕಾಗತ್ತೆ, ಹುಷಾರ್. ನೀನ್ ನನ್ನ ಮಾತು ನಂಬಲ್ಲ ಅಂತ ಗೊತ್ತಿದ್ದೆ ನಾನು ಹೀಗೆ ನಿನ್ನನ್ನು ಕಿಡ್ನಾಪ್ ಮಾಡಿದ್ದು. ನಿನಗೆ ಸಾಕ್ಷ್ಯ ಸಮೇತ ಆ ಅನು ಮತ್ತೆ ಅವಳ ಮನೆಯವರು ಎಂತ ಕ್ರಿಮಿನಲ್ಸ್ ಅಂತ ತೋರಿಸ್ತೀನಿ ಬಾ. ಸಿಗ್ದಾಕ್ಬಿಡ್ತೀನಿ. ಅರ್ಥ ಇಲ್ಲದೆ ಮಾತಾಡಿದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಅರ್ಥ ಆಗತ್ತೆ. ಕಾಣು ತಗೋ ಆರ್ಯ. Please come. Thank you. We are very happy with this office and its management. Thank you. Ma'am, actually we are in a hurry to meet Mr. Aryavardhan. But what time Arya sir will come? He'll be with us very soon. I'll be back within few minutes. Okay, ma'am. ಆರಾಧನಾ, ನಾನು ನಿಮ್ಮನ್ನೇ ಹುಡುಕ್ತಾ ಬಂದೆ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಮೀಟಿಂಗ್. ಮಾಡ್ಬೋದಾಗಿತ್ತು ಮೀರಾ, ಆದರೆ ಆರ್ಯ ಅವ್ರು ಇನ್ನೂ ಬಂದಿಲ್ವಲ್ಲ. ಅವ್ರು ಇಲ್ಲದೆ ಮೀಟಿಂಗ್ ಹೇಗೆ ಶುರು ಮಾಡೋದು? ಐ ಅಂಡರ್ಸ್ಟ್ಯಾಂಡ್. ಆರ್ಯ ಸರ್ ಬೇರೆ ಯಾವುದೋ ಇವೆಂಟ್ಗೋ ಅಥವಾ ಬೇರೆ ಯಾವುದೋ ಫಂಕ್ಷನ್ಗೋ ಹೋಗಿದ್ರೆ ಆನ್ ಟೈಮ್ ಆಫೀಸಿಗೆ ಬಂದ್ಬಿಡ್ತಿದ್ರು. ಬಟ್ ಅವ್ರು ಹೋಗಿರೋದು ಅನು ಅವ್ರ ವಟಾರದ ಫಂಕ್ಷನ್ಗೆ. ಸೊ ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ ಕಾನ್ಸೆ. ಬನ್ನಿ, ಲೆಟ್ಸ್ ಸ್ಟಾರ್ಟ್. ಆರ್ಯ ಅವರು ಬೇಗ ಬರ್ತಾರೆ. ಸುಬ್ಬು ಅಂಕಲ್ ಅಲ್ಲಿರೋದ್ರಿಂದ ಅವರು ಜಾಸ್ತಿ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಲ್ಲ ಅಂತ ಅನ್ಸುತ್ತೆ. ಅದೇನೇ ಆಗಿದ್ರೂ ಆರ್ಯ ಸರ್ ಅನುಗೋಸ್ಕರ ಅಲ್ಲಿದ್ದೇ ಇರ್ತಾರೆ. ಈಗ ಆರ್ಯ ಸರ್ ಮತ್ತು ಅನು ಲೈಫಲ್ಲಿ ಏನೇ ನಡೀತಿದ್ರು ಅವರಿಬ್ಬರು ಗಂಡ ಹೆಂಡ್ತಿನೇ ಅಲ್ವಾ. ಸುಬ್ಬು ಸರ್ ಯಾವುದೋ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಿರ್ಬೋದು, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅವರು ಆರ್ಯ ಸರ್ಗೆ ಮಾವನೇ ಅಲ್ವಾ. ಟೈಮ್ ಹೀಲ್ಸ್ ಎವ್ರಿಥಿಂಗ್. ನೀವು ನೋಡ್ತಾ ಇರಿ ಆರಾಧನಾ, ಆಸ್ ಸೂನ್ ಆಸ್ ಪಾಸಿಬಲ್ ಎವ್ರಿಥಿಂಗ್ ವಿಲ್ ಬಿ ಲೈಕ್ ಬಿಫೋರ್. ಮೀರಾ, ಪ್ಲೀಸ್, ಯು ಟಾಕಿಂಗ್ ಬಿಸ್ನೆಸ್ ಹಿಯರ್. ನನ್ನ ಟೀಮು ಅಷ್ಟು ದೂರದಿಂದ ಬಂದು ಆರ್ಯ ಅವ್ರಿಗೆ ಕಾಯ್ತಾ ಇದ್ದಾರೆ. ಇಷ್ಟೊತ್ತು ಟೈಮ್ ಬ್ಯಾಲೆನ್ಸ್ ಮಾಡೋಕ್ಕೆ ಆಫೀಸ್ ತೋರಿಸಿದ್ದಾಯ್ತು, ಕಂಪ್ನಿ ಬಗ್ಗೆ ಹೇಳಿ ಕಾಲ ತಳ್ಳಿದ್ದಾಯ್ತು. ಇನ್ನು ಎಷ್ಟೊತ್ತು ಅಂತ ಅವ್ರನ್ನ ಹೀಗೆ ಹೋಲ್ಡ್ ಮಾಡೋಕ್ಕಾಗುತ್ತೆ? ಅದೇ ಅವ್ರನ್ನ ಕಾಯಿಸೋದು ಬೇಡ ಅಂತಾನೆ ನಾವು ಮೀಟಿಂಗ್ ಶುರು ಮಾಡೋಣ ಅಂತ ನಾನು ಹೇಳ್ತಿರೋದು. ಬನ್ನಿ. ಇಲ್ಲ, I will not let this meeting begin until Arya is here. ಇನ್ನೇನು ಮಾಡಲಿ ಬಂಗಾರ, ಅದು ಯಾವ ದೇವರು ನನಗೆ ಮಂಕ ಕವಿಯೋ ಹಾಗೆ ಮಾಡಿದ್ ನೋಡು. ಈ ಪುಷ್ಪ 1000 ಸಲ ಆದರೂ ಹೇಳಿರ್ಬೋದು ನನಗೆ ಹುಚ್ಚುಚ್ಚಾಗಿ ಆಡಬೇಡ ಅಂತ.
ಆದರೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಅಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಪಾಪ ದೇವರಂತ ಶಾರದಪ್ಪನವ್ರ ಹತ್ರ ಹೊರಟೊರಟ ನಡ್ಕೊಂಡ್ಬಿಟ್ಟೆ. ಅವರು ಎಷ್ಟು ನಿಧಾನವಾಗಿ ಅರ್ಥವಾಗೋ ಹಾಗೆ ಮಾತಾಡಿದ್ರು, ನಾನು ಜೋರಾಗಿ ಬಾಯಿಗೆ ಬಂದಂಗೆ ಮಾತಾಡಿ ಎಲ್ಲರಿಗೂ ಬೇಜಾರು ಮಾಡಿಬಿಟ್ಟೆ. ತುಂಬ ಕೆಟ್ಟಪ್ಪ ಅಲ್ವಾ ಮಗಳೇ? ಇಲ್ಲ ಅಪ್ಪ, ನೀವ್ ಯಾವತ್ತಿದ್ರು ನನ್ ಬೆಸ್ಟ್ ಅಪ್ಪ. ಯಾವಾಗಿಂದ ಸುಳ್ಳು ಹೇಳೋದು ಕಳ್ತೆ ಮಗ? ನಿನ್ನ ಮಗುನ ಅಳಿಯಂದ್ರಿಂದ ದೂರ ಇಡಕ್ಕೆ ಪ್ರಯತ್ನ ಪಟ್ಟ ಪಾಪಿ ನಾನು. ನಾನು ಹೇಗೆ ಬೆಸ್ಟ್ ಆಗೋಕ್ಕೆ ಸಾಧ್ಯ ಮಗ? ನನ್ನನ್ನು ಕ್ಷಮಿಸ್ತೀಯ ಮಗರ? ಅಪ್ಪ ಪ್ಲೀಸ್ ಅಪ್ಪ, ನೀವ್ ಹೀಗೆಲ್ಲ ಮಾತಾಡ್ಬೇಡಿ. ಮಗಳು ಚೆನ್ನಾಗಿರ್ಬೇಕು ಅಂತ ತಾನೇ ನೀವ್ ಇಷ್ಟೆಲ್ಲ ಮಾಡಿದ್ದು. ತಂದೆಗೆ ಮಗಳು ತಾಯಿ ಇದ್ದಾಗೆ. ಅವಳು ನೊಂದ್ಕೊಂಡ್ರೆ ಯಾವ ಅಪ್ಪಂಗೂ ಇಷ್ಟ ಆಗಲ್ಲ. ಇದನ್ನೇ ಅವತ್ತು ಅಳಿಯಂದ್ರು ಹೇಳಿದ್ದು. ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಮಗ. ಅಳಿಯಂದ್ರ ಜೊತೆ ಮಾತಾಡಿ ಕ್ಷಮೆ ಕೇಳಬೇಕು. ಈಗಲೇ ಅವ್ರಿಗೊಂದು ಕಾಲ್ ಮಾಡಿಕೊಡ್ತೀಯಾ? ತಾಯಿ ಅಲ್ಲವ ಅಂತ ನಮ್ಮ ಸುಬ್ಬಗೆ ಅರ್ಥ ಮಾಡಿಸ್ತಲ್ಲ. ಅನು, ನಿಮ್ಮ ಅಪ್ಪನ ಮನಸ್ಸು ಬದಲಾಗಕ್ಕೆ ಮುಂಚೆ ಬೇಗ ಫೋನ್ ಮಾಡಿಕೊಡು. ಓ ಬಂಗಾರ, ಒಂದ್ಸಲ ಅಳಿಯಂದ್ರ ಕಾಲ್ ಮಾಡು, ನಾನೇ ಮಾತಾಡ್ತೀನಿ. ಸರಿ ಅಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.